ನಿನ್ನೆಯ ವಿಡಿಯೋದಲ್ಲೂ ಪ್ರಾಯಶಃ ಇದೇ ಶರ್ಟ್ ಹಾಕಿದ್ದೆ ಅಂತ ಕಾಣುತ್ತೆ. ನನಗೆ ವಿಡಿಯೋ ಶುರು ಮಾಡಬೇಕಾದ್ರೆ ನೆನಪಾಯಿತು. ಟುಡೇ ಈಸ್ ಒನ್ ಸಚ್ ಡೇ ವೇರ್ ವಿಡಿಯೋ ಮಾಡೋದು, ಮಗಳನ್ನು ಶಾಲೆಗೆ ಬಿಡುವಂತಹದ್ದು ಯಾವುದು ಕೂಡ ಮಾಡುವುದಕ್ಕೆ ಮನಸ್ಸಿಲ್ಲದೆ ಇರುವಂತಹ ದಿನ. ಕಾರಣ ಏನು ಅಂತ ಕೇಳಿದರೆ, ನಿನ್ನೆ ಸಾಯಂಕಾಲದಿಂದ ಸ್ಟಾರ್ಟ್ ಆಯಿತು ಪ್ರತಿಯೊಂದು ಕೂಡ. ನಾನು ಫಿನಾನ್ಸ್ ಕಂಟೆಂಟನ್ನು ಮಾಡುವಂತಹ ಒಂದು ಚಾನಲನ್ನು ಹೊಂದಿದ್ದೇನೆ. ಫೇಸ್ಬುಕ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಯೂಟ್ಯೂಬ್ನಲ್ಲೆಲ್ಲ ಮೊದಲು ನಾನು ಜನರಿಗೆ ಪರಿಚಯವಾಗಿದ್ದು ಫಿನಾನ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಿ. ವಿಡಿಯೋ ಮಾಡಬೇಕಿತ್ತು. ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿ ಶರ್ಟ್ ಐರನ್ ಮಾಡಬೇಕು ಅಂತ ಹೇಳಿದೆ. ನನ್ನ ವಾರ್ಡ್ರೋಬನ್ನು ಓಪನ್ ಮಾಡಿದೆ. ವಾರ್ಡ್ರೋಬ್ ಓಪನ್ ಮಾಡಿದಾಗ ಯು ವಿಲ್ ನೋ ದಿಸ್, ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಎನಿವನ್ ಅವರದ್ದೊಂದು ಡಿಸ್ಟಿಂಕ್ಟ್ ಸ್ಮೆಲ್ ಇರುತ್ತೆ. ಅದು ಪರಿಮಳವೋ ವಾಸನೆಯೋ ಅದು ಸೆಕೆಂಡ್ರಿ, ಅದು ನಿಮಗೆ ಬಿಟ್ಟದ್ದು. ಬಟ್ ಅದೊಂದು ಡಿಸ್ಟಿಂಕ್ಟ್ ಸ್ಮೆಲ್ ಇರುತ್ತೆ. ಅವರು ಬಂದಾಗ, ಅವರು ಹೋದಾಗ, ಅವರು ನಿಮ್ಮ ಪಕ್ಕದಲ್ಲಿದ್ದಾಗ ನಿಮಗದು ಇವಳಿದ್ದಾಳೆ ಅಥವಾ ಇವನಿದ್ದಾನೆ ಅಂತ ಹೇಳುವಂತಹ ಸ್ಮೆಲ್ ಅದು. ಆ್ಯಂಡ್ ದ್ಯಾಟ್ ಈಸ್ ವೆರಿ ಡಿಸ್ಟಿಂಕ್ಟ್ ಟು ದ್ಯಾಟ್ ಪರ್ಸನ್. ಈಗ ನಾನು ಯಾರಾದರೂ ಪಕ್ಕದಲ್ಲಿ ನಿಂತು ನಡ್ಕೊಂಡು ಹೋದರೆ ನನ್ನ ಮೈಯ ಸ್ಮೆಲ್ಗೂ, ಅಪೂರ್ವ ಬಂದು ಅವಳು ನನ್ನ ಪಕ್ಕದಲ್ಲಿ ನಿಂತು ಹೋದಾಗ ಅವಳ ದೇಹದ ಸ್ಮೆಲ್ಲು ಎರಡು ಬೇರೆ ಬೇರೆ ಇರುತ್ತೆ. ದ್ಯಾಟ್ ಈಸ್ ಇಂಡಿವಿಜುವಲ್ಸ್ ಸಿಗ್ನೇಚರ್ ನನ್ನ ಪ್ರಕಾರ. ನನ್ನ ವಾರ್ಡ್ರೋಬ್ ಓಪನ್ ಮಾಡಿದ ಕೂಡಲೇ ನಿನ್ನೆ ಅವಳದೇ ಘಮ. ಯಾಕೆ ಬಂತು, ಹೇಗೆ ಬಂತು, ಉತ್ತರ ಇಲ್ಲ ನನಗೆ. You could be just imagining things. Yes, I could be imagining things. I don't say that it is not the case to be. ಶರ್ಟಿಗೆ ಕೈ ಹಾಕಿದೆ. ಆಶ್ಚರ್ಯ, ಶರ್ಟ್ ಯಾವುದು? ಅವಳು ನನಗೆ ಮೊದಲು ಕೊಟ್ಟಂತಹ ಗಿಫ್ಟ್, ಲೈಟ್ ಗ್ರೀನ್ ಕಲರ್ನ ಫಾರ್ಮಲ್ ಶರ್ಟ್. ಆಶಿ, ನೀನು ಫಿನಾನ್ಸ್ ವಿಡಿಯೋ ಮಾಡೋಕ್ಕಾರೆ ರಜ್ಜ ಕ್ಲೀನಾಗಿ ನೀಟಾಗಿ ಟ್ರಿಮ್ ಆಗಿ ವಿಡಿಯೋ ಮಾಡೋಕ್ಕೂ ಫಾರ್ಮಲ್ಸ್ ಹಾಕಿ ಮಾಡಿದರೆ ಚೆಂದ ಕಾಣ್ತು ಅಂತ ಹೇಳ್ತಿದ್ಲು. ಅಂದರೆ ನಮ್ಮ ಪ್ರೆಸೆಂಟೇಬಲ್ ಸ್ಕಿಲ್ ಅಥವಾ ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು, ಅವಳದ್ದು ಆಸೆ ಅದು. ಓಕೆ ಫೈನ್, ಎನಿ ವಿಚ್ ವೇಸ್ ಆಯಿತು. ಅದೇ ಶರ್ಟ್ ಕೈಗೆ ಸಿಕ್ತು. ಎರಡೂ ಕಾಕತಾಳೀಯ ಆಗಿರಬಹುದು ಅಂತ ಹೇಳಿದೆ, ತೊಗೊಂಡು ಹೋದೆ. ಐರನ್ ಮಾಡೋದಕ್ಕಿಟ್ಟೆ. ಮೊನ್ನೆ ನನ್ನದು ಇನ್ನೊಂದು ಶರ್ಟು ಇನ್ನೊಂದು ವಿಡಿಯೋಕ್ಕೆ ಬಳಕೆಯಾಗಿತ್ತು. ಇಟ್ ವಾಸ್ ಪಾಲಿಯೆಸ್ಟರ್ ಯಾವುದೋ ಒಂದು ಅಥವಾ ಕಾಟನ್ನು ಏನೋ. ಎಷ್ಟೇ ಐರನ್ ಮಾಡಿದರೂ ಕೂಡ ಅದರಲ್ಲಿ ಇಸ್ತ್ರಿ ನಿಲ್ತಿರ್ಲಿಲ್ಲ ಅಂತ ಹೇಳುವ ಕಾರಣಕ್ಕೆ ಟೆಂಪರೇಚರ್ ಸೆಟ್ಟಿಂಗ್ ತುಂಬ ಹೆಚ್ಚಿತ್ತು. ಐರನ್ ಬಾಕ್ಸನ್ನು ಆನ್ ಮಾಡಿದೆ. ಐರನ್ ನನ್ನ ಶರ್ಟ್ಗೆ ಒಂದು ರೌಂಡ್ ಹೊಡೆದ ಕೂಡಲೇ ಐ ರಿಯಲೈಸ್ ದ್ಯಾಟ್ ಟೆಂಪರೇಚರ್ ಹೆಚ್ಚಾಗ್ತಿದೆ ಅಂತ ಶರ್ಟಿಂದ ತೆಗೆದು ಭಯಂಕರ ಬುದ್ಧಿವಂತ ನೋಡಿ, ಐ ಶುಡ್ ಹ್ಯಾವ್ ಸ್ವಿಚ್ಡ್ ಇಟ್ ಆಫ್. ಸ್ವಲ್ಪ ಟೆಂಪರೇಚರ್ ಕಮ್ಮಿ ಮಾಡಿ ಅದೆಲ್ಲ ಆಲೋಚನೆ ಮಾಡಬೇಕಿತ್ತು. ನಾನು ಏನು ಮಾಡಿದೆ ಅಂತಂದರೆ, ಹೆಚ್ಚಿದೆಯಾ ಇಲ್ವಾ ಅಂತ ನೋಡೋಣ ಅಂತ ಟೆಸ್ಟ್ ಮಾಡೋದಕ್ಕೆ ಐರನ್ ಬಾಕ್ಸನ್ನು ಜಸ್ಟ್ ಬಟ್ಟೆಗೆ ಮುಟ್ಟಿಸಿದ್ದಷ್ಟೇ ಶರ್ಟಿಗೆ. ರೈಟ್ ಸೈಡ್ ಕೈಯ ಹಿಂಭಾಗದಲ್ಲಿ ಸುಟ್ಟು ಹೋಗಿದೆ. ಒಂದು ಸಣ್ಣ ಜಾಗದಲ್ಲಿ ತೂತು ಕೂಡ ಆಗಿದೆ. ಆ್ಯಂಡ್ ಆ ಶರ್ಟನ್ನು ಹೊರಗಡೆ ಹಾಕೋದಕ್ಕೆ ಮುಂಚೆ ಆಗಿದ್ದರೆ ಆಲೋಚನೆ ಮಾಡ್ತಿದ್ದೆ. ಬಟ್ ನಿನ್ನೆ ಅದೇ ಶರ್ಟ್ನಲ್ಲಿ ವಿಡಿಯೋ ಮಾಡಿದೆ. ಬಿಕಾಸ್ ದ್ಯಾಟ್ ಈಸ್ ಮೈ ಫಸ್ಟ್ ಗಿಫ್ಟ್ ಫ್ರಮ್ ಹರ್. ಆ ಬಟ್ಟೆ. ಅಮ್ಮ ಬಂದರು ಅಷ್ಟೊತ್ತಿಗೆ. ಏನಾಯಿತು ಕೇಳಿದರು. ಅಮ್ಮ ಬರಬೇಕಾದ್ರೆ ಅವ್ರು ನೋಡಿದರು ಬಟ್ಟೆ ಸುಟ್ಟಿದೆ ಅಂತ ಅಂದೆ. ನೋಡ್ಕೊಂಡು ಮಾಡೋದಲ್ವ ಅಂದರು. ಎಂತ ನೋಡ್ಕೊಂಡು ಮಾಡೋದಮ್ಮ, ಇದು ಅವಳು ಕೊಟ್ಟಂತಹ ಗಿಫ್ಟ್, ಇದು ನನಗಿಂತ ಹೆಚ್ಚು ಬೇಜಾರಿದ್ರಲ್ಲಿ ನಿನ್ಗೆ ಆಗ್ಲಿಕ್ಕಿಲ್ಲ ಅಂತಂದೆ. ಫೆಲ್ಟ್ ಬ್ಯಾಡ್ ದಟ್ ಐ ಟೋಲ್ಡ್ ಇಟ್. ಅಲ್ಲಿಗೆ ಸಾಯಂಕಾಲ ದಿನ ಹಾಳಾಯಿತು. 7 ಗಂಟೆಗೆ ವಿಡಿಯೋ ರೆಕಾರ್ಡಿಂಗಿಗೆ ಅಂತ ಹೇಳಿ ಹೋಗಬೇಕಿತ್ತು ನಾನು. ಇದು ಐರನ್ ಮಾಡಲಿಕ್ಕೆ ಹೋಗಿ ಹೀಗೆಲ್ಲ ಆಯಿತು ಅಂತಾಯಿತು. ಸುಮ್ಮನೆ ಹೊರಗಡೆ ಬಂದು ಲ್ಯಾಪ್ಟಾಪ್ನ ಮುಂದೆ ಕೂತೆ. ಮಗಳು ಊಟ ಮಾಡಿಸು ಅಂತಂದ್ಲು. ಅವಳಿಗೆ ಊಟ ಮಾಡಿಸಿದೆ. ಅವಳು ಮಲಗ್ಲಿಕ್ಕೆ ಹೋಗ್ತೀನಿ ಅಂತಂದ್ಲು. ಬಟ್ ಮಲಗ್ಲಿಕ್ಕೆ ಹೋಗಲಿಲ್ಲ. ನನಗೆ ಕೆಲಸ ಇತ್ತು, ವಿಡಿಯೋ ಇತ್ತು, ಅದು ಇದು ಸುಮಾರಿತ್ತು. ಅಮ್ಮನ ಕೈಯೆಲ್ಲ ಅವಳನ್ನು ಕೊಟ್ಟು ನಾನು ನನ್ನ ಕೆಲಸ ಮುಂದುವರಿಸ್ಲಿಕ್ಕೆ ಹೋದೆ. ಬಟ್ ಈ ಒಂದು ಈವೆಂಟ್ ಡಾಮಿನೋ ಎಫೆಕ್ಟ್, ಯಾವುದನ್ನು ಕೂಡ ಮತ್ತೆ ಎಫಿಷಿಯೆಂಟ್ ಆಗಿ ಮಾಡಲಿಕ್ಕೆ ಆಗದೇ ಇರುವ ರೀತಿಯಲ್ಲಿ ಅವಳು ಕೊಟ್ಟಂತಹ ಗಿಫ್ಟ್ ಹಾಳಾಯ್ತಲ್ಲ ಅಂತ ಒಂದು ಕಡೆಯಿಂದ ಮನಸ್ಸು. ಅವಳೇ ಹೋಗಿದ್ದಾಳೆ, ಅವಳನ್ನೇ ಸುಟ್ಟು ಹಾಕಿ ಬಂದಾಗಿದೆ. ಇನ್ನು ನೀನು ಯಾಕೆ ಇಷ್ಟು ಈ ಬಟ್ಟೆಯ ಮೇಲೆ ಅಟ್ಯಾಚ್ಡ್ ಅಂತ ಹೇಳುವಂತಹ ಇನ್ನೊಂದು ಪ್ರಶ್ನೆ. ಆಧ್ಯಾತ್ಮಿಕವಾಗಿ ನೀವು ನೋಡಿದರೆ ಡೆತ್ ಅಂತ ಹೇಳುವಂತಹ ಒಂದು ಪುಸ್ತಕವನ್ನು ಸದ್ಗುರು ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ನೀವು ಓದಿದರೆ ಅವರು ಹೇಳುವಂತಹದ್ದು ಈ ರೀತಿಯ ಆಲೋಚನೆಗಳು, ಈ ರೀತಿಯ ಅಟ್ಯಾಚ್ಮೆಂಟ್ಗಳು, ಸತ್ತು ಹೋಗಿರುವಂತಹ
ವ್ಯಕ್ತಿಯ ವಸ್ತುಗಳನ್ನು ಇಟ್ಟುಕೊಳ್ಳುವಂತಹದ್ದು, ಅವರ ಬಟ್ಟೆಗಳನ್ನು, ಅವರು ಬಳಕೆ ಮಾಡ್ತಾ ಇದ್ದಂತಹ ವಸ್ತುಗಳನ್ನು, ಅವರ ಬೆಡ್ಶೀಟು ಅಂತಹದ್ದನ್ನೆಲ್ಲ ಇಡಬಾರ್ದು ಅಂತ. ಇಟ್ಟರೆ ಎನರ್ಜಿಗೆ ಹೋಗೋದಕ್ಕೆ ಅವಕಾಶ ಸಿಗೋದಿಲ್ಲ, ಇಲ್ಲೇ ಇರಬೇಕು ಅಂತ ಅನ್ಸುತ್ತೆ, ಅವರಿಗೂ ಕೂಡ ಫ್ರೀಡಮ್ ಸಿಗೋದಿಲ್ಲ ಅಂತೆಲ್ಲ ಏನೇನೋ ಕತೆಗಳನ್ನು ಅವರು ಹೇಳ್ತಾರೆ. ಪುಸ್ತಕವನ್ನು ಓದಿದ್ಮೇಲೆ ನಾನು ನಂಬುವಂತಹದ್ದು ದೇವರನ್ನ, ನಾನು ದೇವ್ರ ಹತ್ರ ಕೇಳಿಕೊಳ್ಳುವಂತಹದ್ದು ಇಷ್ಟೇ. ನನ್ನಿಂದಾಗ ಅವಳಿಗೆ ಯಾವುದು ತೊಂದರೆ ಇನ್ನಾಗಬಾರ್ದು. ನನ್ನ ಅಟ್ಯಾಚ್ಮೆಂಟ್ಗಳು, ನನ್ನ ಈ ಅವಳದ್ದು ಅಂತ ಹೇಳುವಂತಹ ಚಿಂತನೆಗಳು, ಅದರಿಂದ ನನಗೆ ನನ್ನಿಂದಾಗಿ ಅವಳಿಗೆ ಆ ರೀತಿಯದ್ದು ಯಾವುದು ತೊಂದರೆ ಆಗಬಾರ್ದು ಅಂತ. ಬಟ್ ಹಾಗೆ ಹೇಳಬೇಕಾದ್ರೆ ರ್ಯಾಷನಲ್ ಆಗಿ ನೀವು ಆಲೋಚನೆ ಮಾಡಿದರೆ, ಈಗ ನಾನು ಇವತ್ತು ನನ್ನ ಕಾರ್ ತಂದಿಲ್ಲ, ಇದು ಅಪ್ಪನ ಕಾರು, ನನ್ನ ಕಾರಲ್ಲಿ ನಾನು ಹೋಗ್ತಿರ್ತೀನಿ, ನನ್ನ ಕಾರ್ನಲ್ಲಿ ಅರ್ಧ ದುಡ್ಡು ಅವಳು ಹಾಕಿದ್ದಾಳೆ. ಸೊ ಹಾಗಿದ್ರೆ ಅವಳು ಹೋಗಿದ್ದಾಳೆ ಅಂತ ಹೇಳಿದ ಕಾರಣಕ್ಕೆ ಆ ಕಾರನ್ನು ನಾನು ತಗೊಂಡು ಹೋಗಿ ಸುಡೋದಕ್ಕಾಗುತ್ತಾ? ನಾವಿಬ್ರು ದುಡ್ಡನ್ನ ಕಳೆದ 6 ವರ್ಷ, ನಮ್ಮ ಮದುವೆ 2019 ನವೆಂಬರ್ 10 ಅಲ್ಲಿಂದ ಮೇ 27 ಅವಳು ದುಡಿತಿದ್ಲು, ಅಕ್ಟೋಬರ್ 7 ಅವಳು ದುಡಿತಿದ್ಲು. ಟು ಬಿ ಆನೆಸ್ಟ್, ಅವಳು ವರ್ಕ್ ಮಾಡ್ತಾ ಇದ್ದಂತಹ ಆರ್ಗನೈಸೇಷನ್ನಲ್ಲಿ ತುಂಬ ಸಹಾಯವನ್ನು ಅವಳ ಈ ಕೆಲಸಕ್ಕೆ ಮಾಡಿದ್ರು. ಇದ್ದಂತಹ ರಜೆಗಳನ್ನು ಕೊಟ್ಟರು, ಇಲ್ಲದೇ ಇದ್ದಂತಹ ರಜೆಗಳನ್ನು ಕ್ರಿಯೇಟ್ ಮಾಡಿದ್ರು, ಅವರಲ್ಲಿ ಲೀವ್ ಡೊನೇಷನ್ ಅಂತ ಹೇಳುವಂತಹದ್ದೆಲ್ಲ ಇತ್ತು. ಅಂಥದ್ದನ್ನೆಲ್ಲ ಏನೇನೋ ಮಾಡಿಬಿಟ್ಟು ಅವಳು ಅಕ್ಟೋಬರ್ 7 ಕೆಲಸದಲ್ಲಿ ಇದ್ಲು. ಅಷ್ಟು ದಿನ ಅವಳು ದುಡಿದಿದ್ದಾಳೆ. ಆ ದುಡ್ಡಿನ ಭಾಗವೂ ಕೂಡ ನಮ್ಮ ಜೊತೆಯಲ್ಲಿದೆ, ನನ್ನ ಮಗಳ ರೂಪದಲ್ಲಿ ಅವಳ ಭಾಗಗಳಿದ್ದಾವೆ, ಎಲ್ಲ ಇದೆ. ಸೊ ಸಮ್ ಥಿಂಗ್ಸ್ ಆರ್ ರ್ಯಾಷನಲ್, ಸಮ್ ಥಿಂಗ್ಸ್ ಆರ್ ಇರ್ರ್ಯಾಷನಲ್, ಸಮಥಿಂಗ್ ಈಸ್ ಅಪ್ ಟು ಅಸ್ ಟು ಡಿಸೈಡ್ ನಮ್ಗೆ ಏನು ಮಾಡಬೇಕು ಅಂತ ಹೇಳುವಂಥದ್ದು. ಎನಿ ವಿಚ್ ವೇಸ್ ಐ ಆಮ್ ಡಿವಿಯೇಟಿಂಗ್ ಫ್ರಮ್ ದ ಟಾಪಿಕ್. ಆಯಿತು, ರಾತ್ರಿ ಇಷ್ಟೆಲ್ಲ ಮಾಡಬೇಕು ಅಂತ ಆಯಿತು. ಬಟ್ ಐ ಹ್ಯಾಡ್ ಪ್ರಾಮಿಸ್ಡ್ ಮೈ ಸೆಲ್ಫ್, ನಾನು ಇವತ್ತು ಈ ವಿಡಿಯೋವನ್ನು ಮಾಡಲಿಲ್ಲ ಅಂತ ಹೇಳಿದರೆ ನಾನು ಮತ್ತೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಅಂತ. ಕಾರಣ ಇದೆ ಇನ್ನೊಂದು, ಏನು ಅಂತ ಇವತ್ತು ಮತ್ತೆ ಹೇಳ್ತೀನಿ. ಸೊ 11 ಗಂಟೆಗೆ ವಿಡಿಯೋ ಮಾಡಿದೆ, 11:15 ಆಗಬೇಕಾದ್ರೆ ವಿಡಿಯೋ ಮಾಡಿ ಮುಗೀತು. ಕೆಳಗೆ ಬಂದೆ ಮಲಗಬೇಕು ಅಂತ, ಮಲಗೋದಕ್ಕೆ ಇನ್ನೇನು ಮಲಗಬೇಕು ಅಂತ ಹೊರಟಾಗ ಮಲಗಿದ್ದಂತಹ ಮಗಳು ಅಳೋದಕ್ಕೆ ಶುರು ಮಾಡಿದ್ಲು. ಇದರೆಲ್ಲದರ ಮಿಡ್ಲಲ್ಲಿ ಎಲ್ಲೋ ಒಂದು ಕಡೆ ಮಗಳನ್ನು ಮಲಗಿಸಿ ಬಂದಿದ್ದೆ. ನಮ್ಮ ನೈಟ್ ಮಲಗುವ ಮುಂಚಿನ ರುಟೀನ್, ಅಪೂರ್ವ ಶುರು ಮಾಡಿದಂತಹ ರುಟೀನೇ ನಾನು ಕಂಟಿನ್ಯೂ ಮಾಡ್ತಿರುವಂತಹದ್ದು ಅದು ಇದೆ. ಗೂಗ್ಲಿ ಉಶ್ ಮಾಡಬೇಕು, ಮೂಗನ್ನು ಹೀಗೆ ಮಾಡಬೇಕು. ಅದಾದಮೇಲೆ ಅಪೂರ್ವ ಅವಳ ಜೊತೆಯಲ್ಲಿ ಮಾಡ್ತಾ ಇದ್ದಂತಹದ್ದು ಮೂಗು ಅಂತ ಹೇಳಿಕೊಂಡು ನನ್ನ ಮೂಗನ್ನು ಅವಳ ಮೂಗಿಗೆ ಮುಟ್ಟಿಸುವಂತಹದ್ದು. ಇನ್ಫ್ಯಾಕ್ಟ್ ಅಪೂರ್ವನ ಮೂಗನ್ನು ಮಗಳ ಮೂಗಿಗೆ ಮುಟ್ಟಿಸ್ತಾ ಇದ್ದಂತಹದ್ದು, ಅದನ್ನು ಮಾಡಬೇಕು. ಅದು ಮಾಡಿ ಆದ ಮೇಲೆ ಒಪ್ಪ ಅಂತ ಹೇಳಿಕೊಂಡು ಮುಖದ ತುಂಬೆಲ್ಲ ಮುತ್ತು ಕೊಡಬೇಕು. ಮುತ್ತು ಕೊಟ್ಟಾದ್ಮೇಲೆ ಇವಳು ಶುರು ಮಾಡಿಕೊಂಡಿರುವಂತಹದ್ದು ಈಗ ಹೈಫೈ ಕೊಡಬೇಕು. ಇದಿಷ್ಟು ಆದ ಮೇಲೆ ಅವಳು ಮಲಗೋದು. ಇದಕ್ಕಿಂತ ಮುಂಚೆ ಅಂದರೆ ಈ ರುಟೀನ್ ಮಾಡೋದಕ್ಕಿಂತ ಮುಂಚೆ ರಾಮಂ ಸ್ಕಂದಂ ಹನುಮಂತಂ ಹೇಳಬೇಕು, ಮತ್ತೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ಹೇಳಬೇಕು. ಅದಾದಮೇಲೆ ಶಾಂತಾಕಾರಂ ಭುಜಗಶಯನಂ ಹೇಳಬೇಕು. ಇದೆಲ್ಲ ಹೇಳಿಬಿಟ್ಟು, ಇದೆಲ್ಲವೂ ಅಪೂರ್ವ ಹೇಳಿಕೊಟ್ಟಿದ್ದಂತಹ, ಅಪೂರ್ವ ಮಾಡ್ತಾ ಇದ್ದಂತಹ ಕೆಲಸಗಳೇ. ನಾನು ಜಸ್ಟ್ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹದ್ದು. ಆಯಿತು, 11:15 ಅವಳು ಅತ್ಲು ಅಂತ ಹೇಳಿದೆ. ಅವಳನ್ನು ಮತ್ತೆ ಅಲ್ಲೇ ಅಮ್ಮ ಸಮಾಧಾನ ಮಾಡಿದ್ರು, ಈಚೆ ಸೈಡಿಂದ ನಾನು ಕೂಡ ಸಮಾಧಾನ ಮಾಡಿದೆ. ಅಪ್ಪ ಇಲ್ಲಿದ್ದೀನಿ ಮಲಗು ಅಂತ ಹೇಳಿದೆ. ಅವಳು ಮಲಗಿದ್ಲು. ಅವಳು ಮಲಗಿ ಆಗುವಾಗ ಅಗೇನ್ ಅವಳಿದ್ದಿದ್ರೆ ಹೀಗೆ ಆಗ್ತಿರ್ಲಿಲ್ವೇನೋ ಅಂತ ಹೇಳುವಂತಹ ಹೇಳ್ತು. ಅವಳಿದ್ದಿದ್ರೆ ಅವಳು ಸಮಾಧಾನ ಮಾಡ್ತಿದ್ಲು ಅಂತ ಹೇಳುವಂತಹ ಮನಸ್ಥಿತಿ ಅದು ಬಂತು. ಅದು ಬಂದಾದ್ಮೇಲೆ ನಮ್ಮ ಹಳೆ ಇನ್ಸ್ಟಾಗ್ರಾಮ್ ಪೋಸ್ಟ್ಗಳನ್ನು ನಾವು ಚೆನ್ನಾಗಿದ್ದಾಗ, ಇದು ಕೊನೆ ತನಕ ಆರಾಮದಲ್ಲಿದ್ದಾಗ, ಹ್ಯಾಪಿಯಾಗಿದ್ದಾಗ ತೆಗೆದಿದ್ದಂತಹ ವಿಡಿಯೋಸು ಅದನ್ನೆಲ್ಲ ನೋಡ್ಕೊಂಡು ಕೂತೆ. ಫೈನಲಿ ಮಲಗಿದ್ದು ರಾತ್ರಿ 1 ಗಂಟೆಗೆ. 1 ಗಂಟೆಗೆ ಮಲಗಿದ್ರೆ ಬೆಳಗ್ಗೆ ಬೇಗ ಹೇಳೋದಕ್ಕಾಗುತ್ತಾ? ನಾನು 6 ಗಂಟೆಗೆ ಎದ್ದಿಲ್ಲ ಅಂತಂದರೆ ಮಗಳನ್ನು 7 ಗಂಟೆಗೆ ಏಳಿಸ್ಬೇಕು. ಅದಕ್ಕಿಂತ ಮುಂಚೆ ನನ್ನ ಸ್ನಾನ, ಸಂಧ್ಯಾ ವಂದನೆ, ಪೂಜೆಗಳಾಗೋದಿಲ್ಲ. 6:15, 6:45 ಹಾಗೂ ಹೀಗೂ ಮಾಡಿ ಎದ್ದೆ, ಸ್ನಾನ ಮಾಡಿ ಬಂದೆ, ಮಗಳನ್ನು ಏಳಿಸಿದೆ. ಮಗಳು ಎದ್ದು ಹೊರಗೆ ಬರಬೇಕಾದ್ರೆ ಮತ್ತೆ ಪುನಃ ಅಳು, ಯಾಕೆ ಇವತ್ತು ರಾತ್ರಿ ನೀನು ಬೆಂಗಳೂರಿಗೆ ಹೋಗುತ್ತೆ ಅಲ್ಲ ಅಂತ. ನಾನು ಬೆಂಗಳೂರಲ್ಲಿ ಉದ್ಯೋಗ ಮಾಡೋದು, 2 ವಾರಕ್ಕೊಮ್ಮೆ ನಾನು ಬೆಂಗಳೂರಿಗೆ ಹೋಗಬೇಕು. ಇವತ್ತು ಸಾಯಂಕಾಲ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳುವಂತಹದ್ದು ಅವಳಿಗೆ ಗೊತ್ತಿದೆ. ಅವಳದ್ದು ಕ್ಯಾಲ್ಕ್ಯುಲೇಷನ್ ತುಂಬ ಚೆನ್ನಾಗಿದೆ. ಅವಳಿಗೆ ಬುಧವಾರ ಸ್ಕೂಲ್ನಲ್ಲಿ ಕಲರ್ ಡ್ರೆಸ್ ಹಾಕಿ ನಾನು ಶಾಲೆಗೆ ಹೋಗೋ ದಿನ ಅಪ್ಪ ಬೆಂಗಳೂರಲ್ಲಿ ಇರ್ತಾನೆ ಅಂತ ಅವಳ ಕ್ಯಾಲ್ಕ್ಯುಲೇಷನ್. ಸೊ ಹಾಗಾಗಿ ನಾಳೆ ಕಲರ್ ಡ್ರೆಸ್ ಅಲ್ವಾ ಅಂತ ಅಜ್ಜಿ ಹತ್ರ ನಿನ್ನೆ ಕೇಳಿರ್ತಾಳೆ. ಅಜ್ಜಿ ಕಲರ್ ಡ್ರೆಸ್ ಇವತ್ತಲ್ಲ ನಾಳೆ ಅಂತ ಹೇಳಿರ್ತಾಳೆ. ಸೊ ಅಪ್ಪ ಇವತ್ತು ರಾತ್ರಿ ಹೋಗ್ತಾನೆ ಅಂತ ಹೇಳುವಂಥದ್ದು ಅವಳಿಗೆ ಗೊತ್ತಾಗಿರುತ್ತೆ. ಅಪ್ಪ ಹೋಗಡ ಅಪ್ಪ, ನನಗೆ ಹೆದರಿಕೆ ಆಯಿತು ಹಾಗೆ ಹೀಗೆ ಅಂತ ಹೇಳಿರ್ತಾಳೆ. ಅವಳಿಗೆ ಹೆದರಿಕೆ ಅವಳ ಬಗ್ಗೆ ಅಲ್ಲ,
ನನ್ನ ಬಗ್ಗೆ. ಒಮ್ಮೆ ಅಪಘಾತವನ್ನು ನೋಡಿರುವಂತಹ ಅಪಘಾತವನ್ನು ಅನುಭವಿಸಿರುವಂತಹ ಮಗು ಅದು. ಅದಕ್ಕೆ ಡಿಟ್ಯಾಚ್ಮೆಂಟ್ ಅಂತ ಹೇಳುವಂತಹದ್ದಾಗಲಿ, ಟೆಂಪರರಿಯಾಗಿ ಯಾರೋ ಎಲ್ಲಿಗೋ ಹೋಗಿ ಬರ್ತಾರೆ ಅಂತ ಹೇಳುವಂತಹದ್ದಾಗಲಿ ಅದೆಲ್ಲ ಅರ್ಥ ಆಗೋದಿಲ್ಲ. 3-4 ವರ್ಷದ ಮಗು, ಅದಕ್ಕೆ ಅದನ್ನೆಲ್ಲ ಕಲಿಸೋದಕ್ಕಾಗೋದಿಲ್ಲ. ಸಮಾಧಾನ ಮಾಡಿದೆ, ಅಪ್ಪ ಹೋಗಬೇಕು ಮಗಳೇ, ದುಡ್ಡು ಬೇಕಲ್ವಾ, ದುಡಿಮೆ ಮಾಡಬೇಕಲ್ವಾ, ಅಪ್ಪನಿಗೆ ಆಫೀಸಿಗೆ ಹೋಗೋದಿದ್ರೆ ಬೈತಾರಲ್ವಾ ಅಂತೆಲ್ಲ ಹೇಳಿ ಕನ್ಸೋಲಿಂಗು, ಒಂದು ಸಣ್ಣ ಮಟ್ಟಿನ ನೋಡು ಹೋಗಬೇಕು, ಅದಾಗಬೇಕು ಇದಾಗಬೇಕು ಅಂತ ಹೇಳುವಂತಹ ಮಾತುಕತೆ ಎಲ್ಲ ಆಯಿತು. ಅವಳು ಅಂತ ಇಂತು ಹೊರಟು ಶಾಲೆಗೆ ಬಂದ್ಲು. ಈಗ ಶಾಲೆಗೆ ಅವಳನ್ನು ಬಿಟ್ಟು ನಾನು ಬರ್ತಾ ಇದ್ದೇನೆ ಆ್ಯಂಡ್ ವಿಡಿಯೋ ಆಯಿತು. ಇವತ್ತಿನ ವಿಡಿಯೋದಲ್ಲಿ ಏನೂ ಕಂಟೆಂಟ್ ಇಲ್ಲ, ಬಟ್ ಎಲ್ಲ ಕಂಟೆಂಟು ಇಲ್ಲೇ ಇದೆ. ಇದು ಸಿನಿಮಾದಲ್ಲಿ ನಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ಯಾರೋ ಸಾಯ್ತಾರೆ, ಹೀರೋ ಕುಡಿತಾನೆ, ಹೀರೋ ಸ್ಮೋಕ್ ಮಾಡ್ತಾನೆ, ಹೀರೋ ಬೇಜಾರಲ್ಲಿರ್ತಾನೆ, ಗಡ್ಡ ಬೆಳೆಸಿಕೊಳ್ತಾನೆ. ಪ್ರೊಬಾಬ್ಲಿ ಕತೆಗಳಲ್ಲೇ ಎಂಡ್ ಆಗುತ್ತೆ ಅಥವಾ ಹಾಗೇನೋ ಇರುತ್ತೆ. ಬಟ್ ಇನ್ ರಿಯಾಲಿಟಿ ಲೈಫ್ ಡಸ್ ನಾಟ್ ಎಂಡ್ ದೇರ್. ಲೈಫ್ ಶುರುವಾಗೋದೇ ಅಲ್ಲಿಂದ. ಯಾರೋ ನಮ್ಮನ್ನು ಪ್ರೀತಿ ಪಾತ್ರರು ಬಿಟ್ಟು ಹೋದಾಗ, ನಾನು ಅವಳನ್ನು ಬಿಟ್ಟು ಕೊಡುವಾಗ ಅಕ್ಟೋಬರ್ 7, 2:50 ಇರಬಹುದು ಮಧ್ಯಾಹ್ನ. ಆಗ ಅವಳಿಗೆ ನಾನು ಮೊದಲ ಬಾರಿಗೆ ಹೇಳಿದ್ದು, ಅವಳು ಸಾವನ್ನಪ್ಪಿದ್ದು ಸಾಯಂಕಾಲ 6 ಗಂಟೆಗೆ. ನನಗಾಗ್ತಿಲ್ಲ, ಕಷ್ಟ ಆಗ್ತಿದೆ, ಏನೂ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಂತಂದರೆ ಇಟ್ ಈಸ್ ಓಕೆ, ನೀನು ಹೋಗಬಹುದು. ಇಷ್ಟು ಕಷ್ಟಪಟ್ಟುಕೊಂಡು, ಇಷ್ಟೊಂದು ನೋವನ್ನು ಅನುಭವಿಸಿಕೊಂಡು ಬದುಕುವ ಪ್ರಯತ್ನವನ್ನು ಮಾಡಬೇಕು ಅಂತಿಲ್ಲ. ಯಾರಿಗೋ ಮೋಸ ಮಾಡ್ತಿದ್ದೀನಿ, ಎಷ್ಟೋ ಬೇಜಾರಾಗ್ತಿದೆ ಅಂತೆಲ್ಲ ಯೋಚನೆ ಮಾಡಬೇಡ. ದೇಹಕ್ಕೆ ತಡ್ಕೊಳ್ಳುವಂತಹ ಶಕ್ತಿ ಇಲ್ಲ ಅಂತ ನಿನಗೆ ಅನ್ನಿಸ್ತಿದೆ ಅಂತ ಹೇಳಿದರೆ ನಿನ್ನ ನಿರ್ಧಾರವನ್ನು ನೀನು ತೆಕ್ಕೋ. ಮಗಳನ್ನು ಎಷ್ಟು ಚಂದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಚಂದಕ್ಕೆ ನಾನು ನೋಡಿಕೊಳ್ತೇನೆ ಅಂತೆಲ್ಲ ಹೇಳಿ ಕಳಿಸಿದ್ದಿದೆಯಲ್ಲ, ಆ ಪ್ರಾಮಿಸ್ ಅದು ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುವಂತಹದ್ದು. ಪ್ರೀತಿ ಅಂತ ಹೇಳಿದರೆ ರೊಮ್ಯಾನ್ಸು, ಸೆಕ್ಸು, ಹೊರಗಡೆ ತಿರುಗಾಟಕ್ಕೆ ಹೋಗುವಂತಹದ್ದು, ಅಪ್ಪಿಕೊಳ್ಳುವಂತಹದ್ದು, ಮುದ್ದಾಡುವಂತಹದ್ದು, ಗಿಫ್ಟ್ ಕೊಡುವಂತಹದ್ದು, ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕುವಂತಹದ್ದು ಎಲ್ಲವೂ ಹೌದು. ಆದರೆ ಪ್ರೀತಿ ಅಂತ ಹೇಳಿದರೆ ನಾವಿಬ್ಬರು ಸೇರಿ ಕ್ರಿಯೇಟ್ ಮಾಡಿದಂತಹ ಆ ವ್ಯಕ್ತಿ, ಆ ಮಗು, ಅದಕ್ಕೆ ಉತ್ತಮ ಭವಿಷ್ಯವನ್ನು ಕೊಡೋದು ಕೂಡ ಹೌದು. ಮಗಳನ್ನು ನೋಡಿಕೊಳ್ಳುವಂತಹದ್ದು, ಮಗಳನ್ನು ಭೂಮಿಗೆ ತರುವಂತಹದ್ದು ಅವಳ ರೆಸ್ಪಾನ್ಸಿಬಿಲಿಟಿ ಮಾತ್ರ ಆಗಿರಲಿಲ್ಲ ಅಲ್ವಾ? ಇಬ್ಬರು ಕಲೆಕ್ಟಿವ್ ಆಗಿ ತೆಗೆದುಕೊಂಡಂತಹ ನಿರ್ಧಾರವೇ ಅಲ್ವಾ ಅದು? ಆ ನಿರ್ಧಾರಕ್ಕೆ ಗಟ್ಟಿಯಾಗಿ ನಾವು ನಿಲ್ಲಬೇಕು. ಆ ನಿರ್ಧಾರ ಮುಂದಕ್ಕೆ ಹೋಗಬೇಕು. ಮಗಳಿಗೊಂದು ಒಳ್ಳೆಯ ಭವಿಷ್ಯ ಸಿಗಬೇಕು ಅಂತ ಹೇಳಿದರೆ ನಮ್ಮದೆಲ್ಲವನ್ನು ನಾವು ಮರೆತು ಅವಳಿಗಾಗಿ ಇವತ್ತು ನಿಲ್ಲಬೇಕು. ನನ್ನ ಅಪ್ಪ ಅಮ್ಮ, ನಾನು, ನಾವೆಲ್ಲರೂ ಮಾಡ್ತಾ ಇರುವಂತಹದ್ದು ಇದನ್ನೇ ಇವತ್ತು. ಆ್ಯಂಡ್ ಇದೇನು ದೊಡ್ಡ ನಾನೇನೋ ಭಯಂಕರ ಸಮಾಜ ಸೇವೆ ಮಾಡ್ತಿದ್ದೇನೆ ಅಥವಾ ನಾನೇನೋ ಕ್ರಾಂತಿಕಾರಿ, ನಾನೇನೋ ಒಬ್ಬ ಆದರ್ಶ ಪುರುಷ ಅಂತ ಹೇಳ್ತಿಲ್ಲ. ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ದಿಸ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಇದನ್ನು ನಮ್ಮನ್ನು ಬಿಟ್ಟು ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಆಗೋದೂ ಇಲ್ಲ. ನಾವೇ ಮಾಡಬೇಕಾಗಿರುವಂತಹದ್ದು. ಆ್ಯಂಡ್ ಇದರ ಬಗ್ಗೆ ಬೇಜಾರಿಲ್ಲ. ಬೇಜಾರಿರೋದೇನು ಅಂತ ಹೇಳಿದರೆ ಇದೆಲ್ಲವನ್ನು ನೋಡೋದಕ್ಕೆ ಅವಳಿಲ್ಲ ಅಂತಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸುವಂತಹ ಸಮಯ. ತುಂಬ ಜನ ಹೊಸಬ್ರು ಬಂದಿದ್ದೀರಿ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಇಷ್ಟು ದೊಡ್ಡಕ್ಕೆ ಬ್ಲೋ ಔಟ್ ಆಗುತ್ತೆ ಈ ಚಾನಲ್, ಇಷ್ಟೊಂದು ಜನ ನೋಡ್ತಾರೆ ಅಂತ. ಥ್ಯಾಂಕ್ ಯು. ಹೋಗಿ ಬರ್ತೀನಿ ನಾನು, ನಿಮ್ಮ ಆಶೀಶ್ ಸರಡ್ಕ.